ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಯಾರೆಲ್ಲ ಇನ್ನೂ ನನ್ನ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ದಯವಿಟ್ಟು ಚಾನಲ್‌ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಬೆಲ್ ಐಕಾನ್ ಕೂಡ ಕೊಡಿ. ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್‌ಗೋಸ್ಕರ ಅಂತ ಹೇಳ್ತಾ, ಇವತ್ತು ಸಂಡೇ ಹಾಗಾಗಿ ಫ್ರೀ ಆಗಿದ್ದೀನಿ. ಮಕ್ಕಳಿಗೆ ಕೆಲವೊಂದು ರೆಸಿಪಿನ ಮನೇಲೇ ಮಾಡ್ಕೊಡ್ಬೋದು ಅಂತ ಹೇಳ್ಬಿಟ್ಟು ಸ್ಟ್ರೀಟ್ ಸ್ಟೈಲ್ ಫಲೂದಾನ ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಮಾರ್ನಿಂಗ್ ಲೇಟ್ ಆಯಿತು, ಅದಕ್ಕೆ ಮಾರ್ನಿಂಗ್ ಡ್ರಿಂಕ್ಸ್ನ ರೆಡಿ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಹಾಗಾಗಿ ಸ್ವಲ್ಪ ಬಿಸಿನೀರಿಗೆ ಲೆಮನ್ ಜ್ಯೂಸ್ನ ಹಾಕ್ಕೊಂಡು ಕುಡಿತಿದ್ದೀನಿ. ಈ ರೀತಿಯಾಗಿ ಕುಡಿಯೋದ್ರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋದಿಲ್ಲ, ಡಿಹೈಡ್ರೇಟ್ ಆಗಿರೋ ಬಾಡಿ ಹೈಡ್ರೇಷನ್ ಆಗುತ್ತೆ. ಇನ್ನು ಡ್ರೈ ಫ್ರೂಟ್ಸ್ನ ಸ್ವಲ್ಪ ನೆನೆಸಿಟ್ಟಿದ್ದೆ, ಅದನ್ನು ಕೂಡ ತಿಂದ್ಕೊಂಡು ಇನ್ನು ಫಲೂದಾನ ಮಾಡ್ಕೊಳ್ಳೋಣ. ಇದನ್ನು ಫ್ರಿಡ್ಜ್ನಲ್ಲಿ ಬೇರೆ ಇಡಬೇಕು, ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಆಲ್ರೆಡಿ 10 ಗಂಟೆ ಆಗಿದೆ, ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬಿಸಿ ಹಾಲಿಗೆ ಕಸ್ಟರ್ಡ್ ಪೌಡ್ರನ್ನ ಹಾಕ್ಕೊಂಡು ಸ್ವಲ್ಪ ಥಿಕ್ನೆಸ್ ಮತ್ತು ಫ್ಲೇವರ್ಗೋಸ್ಕರ ವೆನಿಲಾ ಕಸ್ಟರ್ಡ್ ಪೌಡ್ರನ್ನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಸಕ್ಕರೆನ ಹಾಕಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಫಲೂದಾ ರೆಡಿ ಮಿಕ್ಸ್ ಸಿಗುತ್ತೆ ನಿಮಗೆ ಎಲ್ಲ ಸ್ಮಾರ್ಟ್ ಬಜಾರ್ಗಳಲ್ಲಿ ಮತ್ತು ದಿನಸಿ ಅಂಗಡಿಗಳಲ್ಲಿ ನಿಮಗೆ ಅವೈಲಬಲ್ ಇದೆ. ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ಶಿಯಾ ಸೀಡ್ಸ್ ಇರುತ್ತೆ ಮತ್ತು ವೆರ್ಮಿಸೆಲ್ಲ ಇರೋದ್ರಿಂದ ಪಾಯಸ ಥರನೂ ಅನಿಸುತ್ತೆ, ತುಂಬ ಚೆನ್ನಾಗಿರುತ್ತೆ. ಹೆಂಗೋ ಫಲೂದಾಗೂ ಇದೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕೋದ್ರಿಂದ ಸೇಮ್ ಸ್ಟ್ರೀಟ್ ಸ್ಟೈಲಲ್ಲಿ ಯಾವ ರೀತಿಯಾಗಿ ಫಲೂದಾನ ಮಾಡಿಕೊಡ್ತಾರೆ ಅದೇ ರೀತಿ ಅನಿಸುತ್ತೆ. ತುಂಬ ಇನ್ನೂ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಮನೇಲೇ ಮಾಡ್ಕೊಳ್ಳೋದ್ರಿಂದ. ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ಮಕ್ಕಳಿಗೂ ತುಂಬ ಖುಷಿಯಾಗುತ್ತೆ, ನಮಗೂ ಕೂಡ ಖುಷಿಯಾಗುತ್ತೆ. ಫ್ರೀ ಟೈಮಲ್ಲಿ ಇದ್ದಾಗ ಇದೇನು ಕಷ್ಟಪಡಬೇಕಾಗಿಲ್ಲ, ಎಲ್ಲ ಮಿಕ್ಸಸ್ ರೆಡಿ ಇರುತ್ತೆ. ಒಂದೊಂದು ಸಲ ಮಾಡ್ಕೊಡೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ ಹೆಲ್ತ್ಗೂ ಕೂಡ ಅಂತ ನಾನು ಹೇಳ್ತೀನಿ. ಇನ್ನು ಡ್ರೈ ಫ್ರೂಟ್ಸ್ನ ಹಾಕ್ತಾಯಿದ್ದೀನಿ. ನಿಮಗೆ ಯಾವ ಫ್ರೂಟ್ಸ್ ಇಷ್ಟ ಆಗುತ್ತೆ ಅದನ್ನು ಹಾಕಿ. ನಾನಿಲ್ಲಿ ಬನಾನಾ ಮತ್ತು ಆ್ಯಪಲ್ನ ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ಸ್ವಲ್ಪ ಪೊಮೊಗ್ರಾನೇಟ್ಸ್ ಇತ್ತು, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಇನ್ನು ವೆನಿಲಾ ಐಸ್ ಕ್ರೀಮ್ನ ತರಿಸಿದ್ದೆ, ಐಸ್ ಕ್ರೀಮ್ ಕೂಡ ಹಾಕ್ತಾಯಿದ್ದೀನಿ. ನಿಮಗೆ ಯಾವ ಫ್ಲೇವರ್ ಇಷ್ಟ ಅದನ್ನು ಕೂಡ ಹಾಕ್ಬೋದು. ಇನ್ನು ಜೆಲ್ಲಿ ಮಿಕ್ಸ್ ಇತ್ತು, ಅದು ಸ್ವಲ್ಪ ನೀರು ಜಾಸ್ತಿ ಆಗಿರೋದಕ್ಕೆ ಅದು ಜಾಮ್ ಥರ ಆಗಿದೆ, ಅದನ್ನು ಕೂಡ ಹಾಕೋತಿದ್ದೀನಿ. ಮತ್ತು ಡ್ರೈ ಫ್ರೂಟ್ಸ್ನ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇನ್ನು ಇದನ್ನೆಲ್ಲ ಹಾಕ್ಕೊಂಡು ರೆಡಿ ಮಾಡಿಕೊಂಡ್ರೆ ರೆಡಿ ಆಗುತ್ತೆ ಫಲೂದಾ. ಮ್ಯಾಂಗೋ ಫಲೂದಾ ರೆಡಿ ಆಯಿತು. ಮ್ಯಾಂಗೋ ಫ್ಲೇವರ್ದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಕೂಡ, ತಿನ್ನೋಕ್ಕೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಇನ್ನು ಸ್ಪೈಸಿಯಾಗಿ ಕೂಡ ಸ್ವೀಟ್ಗೆ ಅದೆಲ್ಲ ಆಯಿತು. ಇನ್ನು ಸ್ಪೈಸಿಯಾಗಿ ಕೂಡ ಇವನು ಪಿಜ್ಜಾ, ಬರ್ಗರು, ಇವಾಗಿನ ಜನ್ರೇಷನ್ ಮಕ್ಕಳು ನಿಮಗೆ ಗೊತ್ತಲ್ಲ, ಮನೇಲಿ ಎಷ್ಟೇ ಹೆಲ್ತಿ ಫುಡ್ ಕೇಳಿದ್ರೂ ಮಾಡಿಕೊಟ್ರು ಹೊರ್ಗಡೆ ಇಷ್ಟಪಟ್ಟೇ ಪಡ್ತಾರೆ. ಹಾಗಾಗಿ ಮನೆಯಲ್ಲೇ ಮೈದಾದು ಬೇಡ ಪದೇ ಪದೇ ತರಿಸ್ಕೊಡೋದು ಅಂತ ಹೇಳಿಬಿಟ್ಟು ಆಟದು ಮಾಡ್ತಾಯಿದ್ದೀನಿ. ಸ್ವಲ್ಪ ಈ ರೀತಿಯಾಗಿ ಲಟ್ಟಿಸ್ಕೊಂಡು, ನೀವು ತಿಕ್ನೆಸ್ ಬೇಕು ಅಂದರೆ ಸ್ವಲ್ಪ ತಿಕ್ಕಾಗಿ ಇದು ಮಾಡ್ಕೋಬೋದು. ಸ್ವಲ್ಪ ಸೋಡಾ ಹಾಕಿದ್ರೆ ಉಬ್ಬಿ ಬರುತ್ತೆ, ಬಟ್ ನಾನು ಸೋಡಾ ಗಿಡ ಎಲ್ಲ ಹಾಕಿಲ್ಲ, ಮಕ್ಳಿಗೆ ತಿನ್ನೋಕೆ ಕೊಡ್ತೀನಲ್ಲ ಅಂತೇಳ್ಬಿಟ್ಟು ಸ್ವಲ್ಪ ಈ ಥರ ಫೋರ್ಕ್ ಸಹಾಯದಿಂದ ಹೋಲ್ನ ಮಾಡಿಕೊಂಡು ಒಳಗಡೆ ಬೇಯಲಿಕ್ಕೆ ಹೆಲ್ಪ್ ಆಗುತ್ತೆ. ಹಿಟ್ಟಿಟ್ಟು ಥರ ಅನಿಸೋದಿಲ್ಲ. ಹಾಗಾಗಿ ಒಂದು 50% ಅಷ್ಟು ಈ ರೀತಿಯಾಗಿ ಬೇಯಿಸ್ಕೊಳ್ಳಿ. ಇನ್ನು ಪಿಜ್ಜಾ ಪೇಸ್ಟ್ ಇತ್ತು ಮನೇಲಿ, ಅದನ್ನು ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕು. ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಮಾಡ್ಕೊಳ್ಳಿ. ಎಷ್ಟು ಬೇಕೋ ಅಷ್ಟನ್ನು ಹಾಕೊಂಡು, ಜಾಸ್ತಿ ಹಾಕ್ಕೊಂಡ್ರೂ ಏನು ಪ್ರಾಬ್ಲಮ್ ಇಲ್ಲ. ಇದರಲ್ಲೇ ಎಲ್ಲ ಟೇಸ್ಟ್ಗೆ ತುಂಬ ಚೆನ್ನಾಗಿರುತ್ತೆ. ಗಾರ್ಲಿಕ್ಕು, ಜಿಂಜರು ಈ ರೀತಿಯಾದ ಕೆಲವೊಂದು ಪದಾರ್ಥಗಳನ್ನು ಯೂಸ್ ಮಾಡಿರ್ತಾರೆ. ಹೆಲ್ತ್ಗೆ ಏನು ತುಂಬ ಎಫೆಕ್ಟ್ ಆಗೋದಿಲ್ಲ. ಇದನ್ನು ಸ್ಪ್ರೆಡ್ ಮಾಡಿಕೊಂಡು ಈ ರೀತಿಯಾಗಿ ಸ್ಪೂನ್ನ ಸಹಾಯದಿಂದ. ಇನ್ನು ನಿಮಗೆ ಯಾವ ವೆಜಿಟೇಬಲ್ಸ್ ಇಷ್ಟ ಆಗುತ್ತೆ, ಪನ್ನೀರು ಅಥವಾ ಪನ್ನೀರನ್ನ ಫ್ರೈ ಮಾಡಿ ಇಡಬೇಕಾಗತ್ತೆ. ಇನ್ನು ಚಿಕನ್ನ ಬೇಕಂದರೆ ನೀವು ಆಯಿಲಲ್ಲಿ ಫ್ರೈ ಮಾಡಿ ಈ ರೀತಿಯಾಗಿ ಹಾಕ್ಕೊಳ್ಬೋದು. ಚಿಕನ್ ಪಿಜ್ಜಾ ಥರನೂ ಆಗುತ್ತೆ. ಇದು ವೆಜಿಟೇಬಲ್ಸು ಕ್ಯಾಪ್ಸಿಕಮ್ಮು ಮತ್ತು ಆನಿಯನ್ನ ಈ ರೀತಿಯಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕಂದರೆ ಕಾರ್ನ್ ಕೂಡ ಯೂಸ್ ಮಾಡ್ಬೋದು. ಮನೇಲಿ ಕಾರ್ನ್ ಇರಲಿಲ್ಲ, ಅದಕ್ಕೋಸ್ಕರ ಹೊರಗಡೆ ಹೋಗೋಕ್ಕಾಗಲ್ಲ ಅಂತೇಳ್ಬಿಟ್ಟು ಇರೋದ್ರಲ್ಲೇ ಮಾಡಿಕೊಡ್ತಾ ಇದ್ದೀನಿ. ಚೀಸ್ ಫ್ಲೇಕ್ಸಸ್ಸು, ಇನ್ನು ಚೀಸ್ ಪ್ಲೇಟ್ಸ್ ಕೂಡ ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟೇ ಸಾಕಾಗುತ್ತೆ, ಇನ್ನೇನು ಇಂಗ್ರೀಡಿಯೆಂಟ್ಸ್ ಬೇಕಾಗೋದಿಲ್ಲ. ಬೇಕಂದರೆ ನಿಮಗೆ ಸಾಲ್ಟ್ನ ಮೇಲೆ ಹಾಕ್ಕೊಳ್ಬೋದು. ಇನ್ನು ಚಿಲ್ಲಿ ಫ್ಲೇಕ್ಸ್ನ ಈ ರೀತಿಯಾಗಿ ಹಾಕ್ತಾಯಿದ್ದೀನಿ. ಈ ರೀತಿ ಹಾಕ್ಕೊಂಡು ಒಂದು ತವಾನ ಒಂದು 5 ಮಿನಿಟ್ಸು ಲೋ ಫ್ಲೇಮ್ನಲ್ಲಿ ಬಿಸಿ ಮಾಡಿಕೊಂಡು ಅದ್ರ ಮೇಲೆ ಈ ರೀತಿಯಾಗಿ ಇಟ್ಟು, ಲೋ ಫ್ಲೇಮ್ನಲ್ಲಿ ನೀವು ಒಂದು 20 ಮಿನಿಟ್ಸು ಈ ರೀತಿಯಾಗಿ ಕ್ಲೋಸ್ ಮಾಡಿ ಮುಚ್ಚಳ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಳೋದ್ರಿಂದ ಪಿಜ್ಜಾ ಈ ರೀತಿಯಾಗಿ ರೆಡಿ ಆಗುತ್ತೆ. ಹೋಮ್ ಮೇಡ್ ಪಿಜ್ಜಾ ಹೆಲ್ತಿಯಾಗೂ ಕೂಡ ಇರುತ್ತೆ. ಈ ರೀತಿಯಾಗಿ ತಿನ್ಬೋದು. ನಿಮಗೆ ಇಷ್ಟ ಆದಾಗ ಈ ರೀತಿಯಾಗಿ 5 ಮಿನಿಟ್ಸಲ್ಲಿ ಮಾಡ್ಕೊಳ್ಬೋದು, ರೆಡಿ ಮಾಡ್ಕೊಳ್ಬೋದು. ಬಟ್ ಬೇಕ್ ಮಾಡಲಿಕ್ಕೆ 20 ಮಿನಿಟ್ಸ್ ಬೇಕು, 5 ಮಿನಿಟ್ಸ್ ಅಂತ ಹೇಳ್ತಾ ಇದ್ದೀನಿ, ಸಾರಿ. ಈ ರೀತಿಯಾಗಿ ಮನೆಯಲ್ಲೇ ಹೋಮ್ ಮೇಡ್ ಪಿಜ್ಜಾನ ರೆಡಿ ಮಾಡ್ಕೊಳ್ಬೋದು. ಮಕ್ಕಳಿಗೂ ಖುಷಿಯಾಗುತ್ತೆ. ಟೇಸ್ಟ್ ಮಾತ್ರ ನಿಜವಾಗ್ಲೂ ಪಿಜ್ಜಾ ಥರನೇ ಇತ್ತು. ನನ್ನ ಮಗ ಅಂತೂ ತುಂಬ ಖುಷಿಪಟ್ಟು ತಿಂದ. ಇನ್ನು ಸ್ವಲ್ಪ ತಿನ್ನಿರೋದ್ರಿಂದ ಸ್ವಲ್ಪ ತಿನ್ನಲಿಕ್ಕೆ ಕಷ್ಟ ಆಯಿತು ಅವನಿಗೆ, ಬಟ್ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಇನ್ನು ಮೀಶೋಯಿಂದ ಒಂದು ಪ್ರಾಡಕ್ಟ್ನ ತರಿಸಿದ್ದೆ, ತುಂಬ ಚೆನ್ನಾಗಿದೆ. ಇದು ಕಿಚನ್ ಪ್ರಾಡಕ್ಟ್ಸ್ ಅಂತನಾದರೂ ಹೇಳ್ಬೋದು, ಅಥವಾ ಮನೆಗೆ ಯೂಸ್ ಆಗುತ್ತೆ. ಇದು ಮೈಕ್ರೋಫೈಬರ್ ಕ್ಲಾತ್ ಆಗಿರುತ್ತೆ. ಇದು ಟವಲ್, ಹ್ಯಾಂಡ್ ಟವಲ್ಲು.
ಇದನ್ನು ಕಿಚನ್ಗೂ ಬೇಕಾಗಿತ್ತು ಮತ್ತು ಸಿಂಕ್ ಹತ್ರ ಕೂಡ ಹ್ಯಾಂಡ್ ವಾಶ್ ಮಾಡಿದಾಗ ಬೇಕಾಗಿತ್ತು ಅಂತ ಹೇಳ್ಬಿಟ್ಟು ತರಿಸಿದ್ದೆ. ಮುಂಚೆ ಕೂಡ ಅದೆಲ್ಲ ಹಾಳಾಗಿಬಿಟ್ಟಿತ್ತು, ಹಾಗಾಗಿ ಮತ್ತೆ ತರಿಸ್ಕೊಂಡಿದ್ದೀನಿ. ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಇದು ಮೀಡಿಯಮ್ ಸೈಜ್ ಇದೆ, ಪ್ಯಾಕ್ ಆಫ್ 4 ಬರುತ್ತೆ ಈ ರೀತಿಯಾಗಿ. ಜಸ್ಟ್ ಇದು ಪ್ರೈಸ್ ಬಂದು 133 ರುಪೀಸಿಗೆ ನನಗೆ ಸಿಕ್ಕಿತ್ತು. ಇವಾಗ್ಲೂ ಆಲ್ಮೋಸ್ಟ್ ಅಷ್ಟೇ ಇದೆ. ಕಿಚನ್ಗೆ ಅಥವಾ ಸಿಂಕ್ ಹತ್ರ ನೀವು ಹ್ಯಾಂಡ್ ವಾಶ್ ಟವಲ್ ಆಗಿ ಹ್ಯಾಂಡ್ ವಾಶ್ ಮಾಡಾದ್ಮೇಲೆ ಒರೆಸ್ಕೊಳ್ಳೋಕ್ಕೆ ಟವಲ್ನ ಯೂಸ್ ಮಾಡ್ಬೋದು. ಇನ್ನು ಸ್ಯಾಟರ್ಡೆ ಚನ್ನರಾಯಪಟ್ಟಣದಲ್ಲಿ ಸಂತೆಯಿಂದ ಸ್ವಲ್ಪ ಬೆಣ್ಣೆನ ಕೂಡ ತೊಗೊಂಡು ಬಂದಿದ್ದೆ, ಹಸುವಿನ ಬೆಣ್ಣೆ. ಅದನ್ನು ತುಪ್ಪನ ಕಾಯಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಯಾವ ರೀತಿಯಾಗಿ ತುಪ್ಪನ ಕಾಯಿಸ್ಕೊಳ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ಎಲೆ ವೀಳ್ಯದೆಲೆ ತೊಗೊಂಡಿದ್ದೀನಿ, ಸ್ವಲ್ಪ ಹರಳುಪ್ಪನ ತೊಗೊಂಡಿದ್ದೀನಿ, ಮೆಣಸು ತೊಗೊಂಡಿದ್ದೀನಿ ಸ್ವಲ್ಪ, ಒಂದು 1/4 ಟೇಬಲ್ ಸ್ಪೂನಷ್ಟು, ಒಂದು 1/4 ಟೇಬಲ್ ಸ್ಪೂನಷ್ಟು ಕ್ಲೋವ್ಸ್ನ ತೊಗೊಂಡಿದ್ದೀನಿ. ಇದನ್ನು ಈ ರೀತಿಯಾಗಿ ಬಿಸಿ ಮಾಡ್ತಾ ಇದು ಕರಗುತ್ತಲ್ಲ, ಎಲ್ಲ ಬೆಣ್ಣೆ ಕೂಡ ಕರಗಿ ಈ ರೀತಿಯಾಗಿ ಬೆಣ್ಣೆ ಎಲ್ಲ ಕರಗಿ ಈ ಥರ ನೊರೆ ಸ್ಟಾರ್ಟ್ ಆಗುತ್ತಲ್ಲ, ಆವಾಗ ನೀವು ಇದನ್ನು ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ. ನಾನೇನೇನು ತೊಗೊಂಡಿದ್ದೀನಿ ಅಷ್ಟನ್ನು ಆ್ಯಡ್ ಮಾಡ್ಕೊಳ್ತೀನಿ. ಕೆಲವರು ಬೆಳ್ಳುಳ್ಳಿ ಮತ್ತು ಆ ಥರ ಪರಿಕರ ಅಂತ ಹಾಕಿಬಿಟ್ಟು ಮಾಡ್ತಾರೆ. ಅದನ್ನೆಲ್ಲ ಆ ಥರ ಮಾಡಿಕೊಂಡ್ರೆ ಏನಾಗುತ್ತೆ ಅಂದರೆ ಸ್ವೀಟ್ಸ್ಗೆಲ್ಲ ಹಾಕಿದಾಗ ಚೆನ್ನಾಗಿ ಅನಿಸೋದಿಲ್ಲ. ಈ ರೀತಿಯಾಗಿ ಮಾಡಿದ್ರೆ ಸ್ವೀಟ್ಗೆ ಜಾಸ್ತಿ ನಾನು ಯೂಸ್ ಮಾಡೋದು, ತಿನ್ನೋದಕ್ಕಿಂತ ಡೈರೆಕ್ಟಾಗಿ ಸ್ವೀಟ್ಗೆ ಮತ್ತು ಬಿಸಿಬೇಳೆಭಾತ್ ಮಾಡಿದಾಗ, ಈ ಥರ ಪೊಂಗಲ್ ಮಾಡಿದಾಗ, ಹಲ್ವಾ ಮಾಡಿದಾಗ ಯೂಸ್ ಮಾಡ್ತೀನಿ. ಇನ್ನು ಅದನ್ನು ಪೌಡರ್ ಮಾಡಿಟ್ಕೊಂಡಿದ್ದೆ. ಮೆಂತ್ಯ ಮತ್ತು ಅರಿಶಿನ ಹುರಿದ್ಬಿಟ್ಟು ಸ್ವಲ್ಪ ಪೌಡರ್ ಮಾಡಿಟ್ಕೊಂಡೆ. ಮೊದಲಿಗೆ ನೀವು ನೋಡಿದ್ರಲ್ಲ ಅದನ್ನು ತುಪ್ಪದ ಪುಡಿ ಅಂತ ಕರಿತೀವಿ ನಮ್ಮ ಕಡೆ. ಅದನ್ನು ಜಾಸ್ತಿನೇ ಮಾಡಿಟ್ಕೊಂಡು ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ಈ ಥರ ಸಣ್ಣ ಗುಳ್ಳೆ ಸ್ಟಾರ್ಟ್ ಆಗುತ್ತಲ್ಲ, ದೊಡ್ಡ ಗುಳ್ಳೆ ಬಂದುಬಿಟ್ಟು ಸಣ್ಣ ಬಬಲ್ಸ್ ಸ್ಟಾರ್ಟ್ ಆಗುತ್ತಲ್ಲ, ಆವಾಗ ಹಾಕ್ಕೊಂಡು ಆಫ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈಗ ಫುಲ್ ರೆಡಿಯಾಗಿದೆ ನೋಡಿ ತುಪ್ಪ. ಈ ರೀತಿಯಾಗಿ ಬರೋವರೆಗೂ ನೀಟಾಗಿ ಬೇಯಿಸ್ಕೊಂಡ್ರೆ ತುಪ್ಪ ಹಾಳಾಗೋಕ್ಕೆ ಚಾನ್ಸೇ ಇಲ್ಲ. ಇನ್ನು ಬೇರೆ ಕಡೆ ತೆಗೆದಿಟ್ಬಿಡಿ, ಒಲೆ ಮೇಲೇ ಬಿಟ್ಟರೆ ಅದು ಸೀದಂಗೆ ಆಗಿಬಿಡುತ್ತೆ, ಚೆನ್ನಾಗಿ ಅನಿಸೋದಿಲ್ಲ. ಇಷ್ಟು ತುಪ್ಪ ಸಿಕ್ಕಿದೆ ನೋಡಿ 3 ಸೇರು ಬೆಣ್ಣೆಗೆ. ನಾನು ಯಾವಾಗಲೂ ಜಾರ್ನಲ್ಲೇ ಹಾಕಿಟ್ಬಿಡ್ತೀನಿ. ಬೆಳಗ್ಗೆ ನೋಡೋ ಅಷ್ಟರಲ್ಲಿ ಈ ಥರ ಗಟ್ಟಿಯಾಗಿ ಮರಳಾದ ತುಪ್ಪ ರೆಡಿಯಾಗಿತ್ತು. ತುಂಬಾ ಚೆನ್ನಾಗಾಗಿದೆ. ಈ ಥರ ಪಿಂಗಾಣಿ ಜಾರ್ನಲ್ಲಿ ನೀವು ಹಾಕಿಡೋದ್ರಿಂದ ಬೇಗ ಹಾಳಾಗೋದು ಇಲ್ಲ. ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಈ ರೀತಿಯಾಗಿ ಕಾಯಿಸ್ಕೊಳ್ಳಿ ನೀವು. ಈ ಎಲ್ಲ ವಿಡಿಯೋಗಳು ನಿಮಗೆ ಯೂಸ್ಫುಲ್ ಆಗಿದೆ, ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋ ಎಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ, ಸಪೋರ್ಟ್ ಮಾಡಿ ಹೀಗೆ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.